ನಮಸ್ಕಾರ ರೈತ ಬಾಂಧವರೇ ಹಾಗೂ ರೈತ ಭಗಿನಿಯರೇ ಹಾಗೂ ಎಲ್ಲ ನನ್ನ ಆ, ಆತ್ಮೀಯ ವೀಕ್ಷಕರೇ. ಇವತ್ತಿನ ದಿನ ಅಶ್ವಗಂಧ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಮೆಡಿಸಿನಲ್ ಪ್ಲಾಂಟ್ ಕುರಿತಾಗಿ ಮಾತಾಡ್ತಾ ಇದ್ವಿ. ಅದರಲ್ಲಿ ಅಶ್ವಗಂಧ ಅಂತಕ್ಕಂಥದ್ದು, ಅಶ್ವಗಂಧವು ಯಾವ ರೀತಿ ಕಾಣ್ತದೆ ಪ್ಲಾಂಟ್ ನೋಡ್ಕೊಳ್ಳಿ. ಇದರದ್ದು ಬೀಜ, ಬೇರು, ಪ್ರತಿಯೊಂದು ಎಲೆ ಎಲ್ಲವೂ ಕೂಡ ಔಷಧೀಯ ಗುಣವನ್ನು ಹೊಂದಿರತಕ್ಕಂಥದ್ದು. ಅಶ್ವಗಂಧವು ನಮ್ಮ ದೇಶದ ಪ್ರಮುಖವಾದ ಮಳೆಯಾಶ್ರಿತ ಔಷಧಿ ಬೆಳೆ ಅಂತ ಹೇಳ್ಬೋದು. ಈ ಬೆಳೆಯ ಬೇಸಾಯವನ್ನು ಮಧ್ಯಪ್ರದೇಶ, ಗುಜರಾತು, ರಾಜಸ್ಥಾನ, ಕರ್ನಾಟಕ ಮತ್ತು ಇತರೆ ರಾಜ್ಯಗಳಲ್ಲಿ ಬೆಳೆಯಲಾಗ್ತದೆ. ಇದು ಅನೇಕ ತರಹದ ಸಸ್ಯ ಕ್ಷಾರಕಗಳನ್ನು ಹೊಂದಿದೆ. ಇದರ ಬೇರಿನಲ್ಲಿ ಮುಖ್ಯವಾಗಿ ವೈಥಾನಿನ್ ಮತ್ತು ಸೋಮ್ನಿಫೈರಿನ್ ಎಂಬ ರಾಸಾಯನಿಕಗಳಿವೆ. ಇದರ ಬೇರುಗಳನ್ನು ಆಯುರ್ವೇದ ಮತ್ತು ಯುನಾನಿ ಔಷಧ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ. ಬೇರು, ತೊಗಟೆ, ಎಲೆ, ಹಣ್ಣು ಮತ್ತು ಬೀಜಗಳಿಂದ ತೆಗೆದ ಸಸ್ಯಕ್ಷಾರಕಗಳು ಅಥವಾ ಆಲ್ಕಲಾಯ್ಡ್ಸ್ ಅಂತ ಹೇಳ್ತೀವಿ, ಅನೇಕ ತರಹದ ಬಾಧೆಗಳನ್ನು ವಾಸಿ ಮಾಡಲು ಉಪಯೋಗಿಸ್ತಾರೆ. ಇದಕ್ಕೆ ಮಣ್ಣು ಯಾವ ರೀತಿ ಬೇಕು ಅಂದರೆ ನೀರು ಬಸಿದು ಹೋಗುವಂಥ ವಿವಿಧ ಮಣ್ಣಿನಲ್ಲಿ ಬೆಳಿಬೋದು. ಮಣ್ಣಿನ ರಸಸಾರ 7ರಿಂದ 8 ಇರುವ ಗೋಡು ಅಥವಾ ಕೆಂಪು ಮಣ್ಣು ಸೂಕ್ತ. ಈ ಬೆಳೆಯನ್ನು ಮಧ್ಯಮ ಕಪ್ಪು ಮಣ್ಣಿನಲ್ಲಿ ಕೂಡ ಬೆಳಿಬಹುದಾಗಿದೆ. ಹವಾಗುಣ ಯಾವ ರೀತಿಯಾಗಿರಬೇಕು ಅಂತ ಹೇಳಿದರೆ, ಆ ಬೆಳೆಯು ಮಾಗುವಂಥ ಒಂದು ಸಂದರ್ಭದಲ್ಲಿ ಒಣ ಹವೆ ಅವಶ್ಯವಾಗಿರ್ತದೆ. ತಡವಾಗಿ ಬಿತ್ತಿದ್ರು ಅಂತ ಹೇಳಿದರೆ ಮುಂಗಾರು ಬೆಳೆಯಾಗಿ ಜುಲೈ ಮತ್ತು ಆಗಸ್ಟ್ನಲ್ಲಿ ಬಿತ್ತಬಹುದು. ಮತ್ತು ಇಲ್ಲ ಅಂತ ಹೇಳಿದರೆ ಅದಕ್ಕಿಂತ ಮುಂಚೆಯಾಗಿ ಬಿತ್ಬೋದು. ಆದರೆ ಮಳೆಯ ಒಂದು ಅಂಶಗಳನ್ನು ನೋಡಿಕೊಂಡು ಬಿತ್ತೋದಾಗ್ತದೆ ಅಂಥೇಳಿ ಈ ಬೆಳೆಯನ್ನು ಅಂತರ ಬೆಳೆಯಾಗಿ ತೊಗರಿ ಜೊತೆಗೂ ಕೂಡ ಬೆಳೀತಾರೆ. 90 ಸೆಂಟಿಮೀಟರ್ ಅಂತರವಿರುವ ತೊಗರಿ ಸಾಲಿನಲ್ಲಿ 30 ಸೆಂಟಿಮೀಟರ್ ಅಂತರದ 2 ಸಾಲುಗಳಲ್ಲಿ ಅಶ್ವಗಂಧವನ್ನು ಬೆಳಿಬೋದು ಅಥವಾ ಬಿತ್ತನೆ ಮಾಡ್ಬೋದು ಅಂತ. ಯಾವ್ಯಾವ ತಳಿಗಳಿದ್ದಾವೆ ಅಶ್ವಗಂಧದಲ್ಲಿ ಅಂತ ಹೇಳಿದರೆ, ಜವಾಹರ್ ಅಂತಂದಿದೆ, ಅಶ್ವಗಂಧ 20, ಪೋಷಿತು, ಅರ್ಕ ಅಶ್ವಗಂಧ ಮತ್ತು ರಕ್ಷಿತು ಅಂತಕ್ಕಂಥದ್ದು ಸುಮಾರು ತಳಿಗಳಿದ್ದಾವೆ. ಇದರ ಸೈಂಟಿಫಿಕ್ ಹೆಸರು ಬಂದು ವಿದಿನಿಯಾ ಸೋಮ್ನಿಫೆರಿಯಾ ಅಂತಕ್ಕಂಥದ್ದು. ವಿದಿನಿಯಾ ಸೋಮ್ನಿಫೆರಾ ಇದನ್ನು ಆಯುರ್ವೇದಿಕ್ ಅಡಾಪ್ಟೋಜನ್ ಇದೆ. ಇದು ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ತದೆ, ಜೊತೆಗೆ ಒಳ್ಳೆಯ ಕ್ವಾಲಿಟಿಯಾದ ಸ್ಲೀಪನ್ನು ಕೊಡ್ತದೆ. ಮತ್ತು ಸ್ಟ್ರೆಸ್ ಕಡಿಮೆ ಮಾಡೋದ್ರ ಜೊತೆಗೆ ಆ್ಯಂಗ್ಸೈಟಿ ಕಡಿಮೆ ಮಾಡುತ್ತೆ. ಕಾರ್ಟಿಸೋಲ್ ಲೆವೆಲನ್ನು ಕೂಡ ಕಡಿಮೆ ಮಾಡ್ತದೆ. ಒಳ್ಳೆ ನಿದ್ದೆಯನ್ನು ಕೊಡ್ತದೆ. ಕಾಗ್ನಿಟಿವ್ ಫಂಕ್ಷನ್ಸ್ ಅಂತ ಹೇಳಿದರೆ ಮೆಟಬಾಲಿಕ್ ಆ್ಯಕ್ಟಿವಿಟಿಯನ್ನು ಜಾಸ್ತಿ ಮಾಡ್ತದೆ. ಆಮೇಲೆ ಗಂಡಸರಲ್ಲಿ ಒಂದು ಫರ್ಟಿಲಿಟಿ ಸ್ಟೇಟಸ್ ಜಾಸ್ತಿ ಆಗುವಂಥ ಒಂದು ಬೂಸ್ಟ್ ಮಾಡ್ತದೆ, ಎನರ್ಜಿಯನ್ನು ಹೆಚ್ಚಿಸ್ತದೆ ಪುರುಷರಲ್ಲಿ. ಮತ್ತು ಫಿಸಿಕಲ್ ಸ್ಟ್ರೆಂತ್ ಬರಲಿಕ್ಕೆ ಹೆಲ್ಪ್ ಮಾಡ್ತದೆ. 8 ವೀಕ್ಸ್ವರೆಗೂ ಇದನ್ನು ಯೂಸ್ ಮಾಡ್ತಾ ಬಂತು ಕಂಟಿನ್ಯೂಸ್ ಆಗಿ ಅಂತ ಹೇಳಿದರೆ ಅಂಥ ಗಂಡಸರಲ್ಲಿ ಒಳ್ಳೆಯ ಒಂದು ಶಕ್ತಿ ಬಂದ್ಬಿಟ್ಟು ಸೇಫ್ ಯೂಸು. ಆಮೇಲೆ ಮೈಲ್ಡಾಗಿ ಡ್ರೌಸಿನೆಸ್ ಇರುತ್ತೆ ಅಂತಂದರೆ ಇದು ಒಂದು ತಲೆ ಒಂದು ಭಾರವಾದ ಒಂದು ಫೀಲಿಂಗ್ ಬರುತ್ತೆ. ಇದನ್ನು ಕಂಟಿನ್ಯೂಸ್ ಆಗಿ ಹೆಚ್ಚಾಗಿ ತಗೊಂಡ್ರೆ ಸ್ಟಮಕ್ ಇಶ್ಯೂಸ್ ಬರ್ಬೋದು. ಆದ್ದರಿಂದ ಇದನ್ನು ನೋಡಿಕೊಂಡು ಯಾವ ರೀತಿ ಬಳಸಬೇಕಂತ ನೋಡ್ಕೊಂಡು ತೊಗೋಬೋದು. ಥೈರಾಯ್ಡ್ ಇರೋರು, ಪ್ರೆಗ್ನೆಂಟ್ ಇರೋರು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಸ್ಟ್ರೆಸ್ಸು ಮತ್ತು ಆ್ಯಂಗ್ಸೈಟಿ ಕಡಿಮೆ ಮಾಡೋದ್ರಿಂದ ಯಾರಿಗೆಲ್ಲ ನರ ಸಂಬಂಧಿತ ದೋಷಗಳಿದ್ದಾವೆ ಅವರೆಲ್ಲ ಇದನ್ನು ಬಳಸ್ಕೊಳ್ಬೋದು. ಹೆಲ್ತ್ ಬೆನಿಫಿಟ್ಸ್ ಏನೇನಿದೆ ಅಂದರೆ ಅದೇ ಯಾವಾಗ ಹೇಳ್ದಂಗೆ ಸ್ಟ್ರೆಸ್ಸು ಆ್ಯಂಗ್ಸೈಟಿ ರಿಡ್ಯೂಸ್ ಆಗ್ತದೆ, ಸ್ಲೀಪ್ ಚೆನ್ನಾಗಿ ಬರ್ತದೆ, ನಿದ್ದೆ, ಫಿಸಿಕಲ್ ಪರ್ಫಾರ್ಮೆನ್ಸು ಗಂಡಸರಿಗೆ ಎಂಡ್ಯೂರೆನ್ಸ್ ಸಿಗ್ತದೆ, ಮತ್ತು ಕಾರ್ಡಿಯೋ ರೆಸ್ಪಿರೇಟರ್ ಹೆಲ್ತ್ ಇಂಪ್ರೂವ್ ಆಗ್ತದೆ. ಕಾಗ್ನಿಟಿವ್ ಫಂಕ್ಷನ್ಸು ಅಂತ ಹೇಳಿದರೆ ಮೆಮೊರಿ ಚೆನ್ನಾಗಾಗ್ತದೆ, ಫೋಕಸ್ ಮಾಡ್ಬೋದು, ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತದೆ, ಯಾವುದೇ ಕೆಲಸ ಮಾಡೋಕ್ಕೆ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಶಕ್ತಿ ಜಾಸ್ತಿ ಬರ್ತದೆ ಅಂತಕ್ಕಂಥದ್ದು. ಮತ್ತು ಇನ್ನು ಸೈಡ್ ಎಫೆಕ್ಟು ಸುಮಾರಿದ್ದಾವೆ. ಆದರೆ ಯಾವುದೇ ಆದರೂ ಅತಿ ಹೆಚ್ಚಾಯಿತು ಅಂತ ಹೇಳಿದರೆ ಸಣ್ಣ ಪುಟ್ಟ ಸೈಡ್ ಎಫೆಕ್ಟ್ಸ್ ಇರ್ತವೆ. ಲಿವರ್ ಸಂಬಂಧಿತ ಇರ್ಬೋದು, ಥೈರಾಯ್ಡ್ ಸಂಬಂಧಿಸಿದ್ದಿರ್ಬೋದು, ಅಥವಾ ನಾವು ಯಾವುದೋ ಮೆಡಿಸಿನ್ ತೊಗೋತಾ ಇದ್ದೀವಿ ಅಂದರೆ ಅದ್ರ ಜೊತೆಗೆ ಇದು ಆ್ಯಂಟಿಗೊನಿಸ್ಟಿಕ್ ಎಫೆಕ್ಟ್ ಕೂಡ ಮಾಡ್ಬೋದು. ಅದರಿಂದ ಇದನ್ನು ತಜ್ಞರ ಸಲಹೆಯೊಂದಿಗೆ ಇದನ್ನು ತಗೋಬೇಕಾಗುತ್ತೆ. ಯಾವುದೆಲ್ಲ 10 ಬೆನಿಫಿಟ್ ಇದ್ದಾವೆ ಅಂದರೆ, ಮೊದಲನೇದಾಗಿ ನಾನು ಹೇಳ್ದಂಗೆ ಸ್ಟ್ರೆಸ್ಸು ಮತ್ತು ಆ್ಯಂಗ್ಸೈಟಿ ಕಡಿಮೆ ಆಗುತ್ತೆ. ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ. ಮೆದುಳಿನ ಕೆಲಸಗಳಾದಂತಹ ಮೆಮೊರಿ ಪವರ್, ಫೋಕಸ್ಸು, ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ. ಗಂಡಸರಲ್ಲಿ ಎನರ್ಜಿ ಮತ್ತು ಸ್ಟೆಮಿನಾ ಬಂದುಬಿಟ್ಟು ಅವರ ಪುರುಷತ್ವದ ಒಂದು ಕೆಪಾಸಿಟಿ ಜಾಸ್ತಿ ಇರ್ತದೆ. ಹಾರ್ಟ್ ರಿಲೇಟೆಡ್ ಹೆಲ್ತ್ ಇಂಪ್ರೂವ್ ಆಗ್ತದೆ. ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಆಗ್ತದೆ ಅಥವಾ ಬ್ಯಾಲೆನ್ಸ್ ಆಗ್ತದೆ. ಡೈಜೆಸ್ಟಿವ್ ಹೆಲ್ತ್ ಇಂಪ್ರೂವ್ ಆಗ್ತದೆ. ಹಾರ್ಮೋನಲ್ಲೂ ಇಂಬ್ಯಾಲೆನ್ಸ್ ಇರೋದು ಬ್ಯಾಲೆನ್ಸ್ ಆಗ್ತದೆ. ಅದರಿಂದ ಮಹಿಳೆಯರು ಕೂಡ ಇದು ರೆಕಮೆಂಡೆಡು ಅಂತ ಹೇಳ್ಬೋದು. ಆಮೇಲೆ ಅಶ್ವಗಂಧನ ನಾನು ಹೇಳಿದೆ ಹೈಪೋಥೈರಾಯ್ಡ್ ಇರೋರು, ಆಮೇಲೆ ಸ್ವಲ್ಪ ಪ್ರೆಗ್ನೆಂಟ್ ಇರೋರು ಅವರೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರ್ವೈಸ್ ಇದು ತುಂಬ ಇದು ಅಂತ ಹೇಳ್ಬೋದು.
ಇದನ್ನು ಇವಾಗ ಆಯುಷ್ನಿಂದ ಕೂಡ ರೆಕಮೆಂಡ್ ಮಾಡ್ತಾ ಇದ್ದಾರೆ, ನೀವು ತೊಗೊಳ್ಬೇಕು, ಒಳ್ಳೆಯದಾಗುತ್ತೆ, ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಅಂತಕ್ಕಂಥದ್ದನ್ನು ತುಂಬ ಏನು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಟ್ಯಾಬ್ಲೆಟ್ಸ್ ಕೂಡ ಇವತ್ತಿನ ದಿನ ತಯಾರಾಗಿ ಇದು ಬರ್ತಾಯಿದೆ. ಈ ಒಂದು ಬೇರನ್ನು ಪೌಡರ್ ಮಾಡಿಬಿಟ್ಟು ಈ ರೀತಿ ಇದನ್ನು ತಯಾರು ಕೂಡ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಇವತ್ತಿನ ದಿನ ನೋಡ್ಬೋದು. ಆಯುಷ್ ಡಿಪಾರ್ಟ್ಮೆಂಟಿಂದ ಕೂಡ ಇದನ್ನು ಎಂಬ್ರೇಸ್ ಮಾಡಿ ಸೇಫ್ಟಿ ಪರ್ಪಸ್ ಅಂತ ಇವತ್ತಿನ ದಿನ ರೆಕಮೆಂಡ್ ಆಗ್ತಾ ಇದೆ. ಏನೆಲ್ಲ ಬೆನಿಫಿಟ್ ಇದೆ ಅಂತ ನಾನು ಹೇಳಿದೆ. ಮೆದುಳಿನ ಎಲ್ಲ ಕಾರ್ಯಕ್ರಮಗಳಿರ್ಬೋದು, ಫೋಕಸ್ಸು, ಕಾನ್ಸಂಟ್ರೇಷನ್, ಮೆಮೊರಿ ಎಲ್ಲವೂ ಇಂಪ್ರೂವ್ ಆಗುತ್ತೆ. ಸೆಕ್ಷುವಲ್ ಲೈಫ್ ಇಂಪ್ರೂವ್ ಆಗ್ತದೆ. ಅದರ ಜೊತೆಗೆ ಸ್ಟ್ರೆಸ್ ಆ್ಯಂಗ್ಸೈಟಿ ಕಡಿಮೆ ಮಾಡ್ತದೆ, ಮಸಲ್ ಸ್ಟ್ರೆಂತ್ ಜಾಸ್ತಿ ಮಾಡ್ತದೆ, ಇಮ್ಯುನಿಟಿನ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋದ್ರಿಂದ ಇದು ತುಂಬ ಒಳ್ಳೆಯದು ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅದಲ್ಲದೆ ಇವತ್ತಿನ ದಿನ ನೋಡಿ ಹೇಳಬೇಕು ಅಂತ ಹೇಳಿದರೆ ತುಂಬ ಬೆನಿಫಿಟ್ ಇರುವಂತಹ ಒಂದು ಇದು ಡಯಾಬಿಟಿಕ್ ಯೂಸ್ ಮಾಡ್ತಾರೆ, ಬಿ ಪಿಗೆ ಯೂಸ್ ಮಾಡ್ತಾರೆ, ಬ್ರೈನ್ ಪವರಿಗೆ, ನರ್ವ್ ಪ್ರಾಬ್ಲಮಿಗೆ ಯೂಸ್ ಮಾಡ್ತಾರೆ, ಫರ್ಟಿಲಿಟಿ ಅಥವಾ ಸೆಕ್ಷುವಲ್ ವೆಲ್ಬೀಯಿಂಗಿಗೆ ಯೂಸ್ ಮಾಡ್ತಾರೆ, ಹಾರ್ಟ್ ರಿಲೇಟೆಡ್ ಇದಕ್ಕೆ ಯೂಸ್ ಮಾಡ್ತಾರೆ, ಜಾಯಿಂಟ್ ಪೇನಿಗೆ, ಕ್ಯಾನ್ಸರ್ ಥೆರಪಿಗೆ ಮತ್ತು ನರ್ವ್ಸ್ ಸಂಬಂಧಿತ ಸ್ಟ್ರೆಸ್ ರಿಲೇಟೆಡ್ ಇದಕ್ಕೂ ಯೂಸ್ ಮಾಡ್ತಾರೆ. ಆದ್ದರಿಂದ ಏನು ಹೇಳೋದು ಅಂತ ಹೇಳಿದರೆ ಒಂದೇ ಒಂದು ಬೆಳೆ ಅಥವಾ ಸಸ್ಯ ಅಥವಾ ಬೇರು ಎಷ್ಟೊಂದು ರೋಗಗಳಿಗೆ ಹೆಲ್ಪ್ ಮಾಡೋದ್ರಿಂದ ಇವತ್ತಿನ ದಿನ ಆಯುಷ್ ಇದಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದೆ ಅಂತಕ್ಕಂಥದ್ದು. ಇದನ್ನು ಬೇಸಾಯ ಮಾಡೋದು ಹೇಗೆ ಅಂತ ಹೇಳಿದರೆ ನಾನು ಆವಾಗಲೇ ಸ್ಟ್ರೆಸ್ ರಿಲೀವು ಅದೆಲ್ಲ ಹೇಳಿದೆ, ಮಸಲ್ ಸ್ಟ್ರೆಂತ್ ಕೊಡುತ್ತೆ ಅದೆಲ್ಲ ಹೇಳಿದೆ. ಇದು ಅದರ ಬೀಜಗಳು. ಇನ್ನು ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಅಂತ ಹೇಳಿದರೆ ಮೊದಲನೇದಾಗಿ ಬೀಜ ಒಂದು 12 kg ಬೇಕು ಒಂದು ಹೆಕ್ಟರ್ಗೆ ಬೆಳೀಲಿಕ್ಕೆ. ಕೊಟ್ಟಿಗೆ ಗೊಬ್ಬರ ಒಂದು 5 ಟನ್ ಎಷ್ಟು ಬೇಕಾಗುತ್ತೆ ಒಂದು ಹೆಕ್ಟರ್ಗೆ. ರಾಸಾಯನಿಕ ಗೊಬ್ಬರಗಳಂತಹ ಸಾರಜನಕ, ರಂಜಕ, ಪೊಟ್ಯಾಷ್ ಸಾರಜನಕ ಹಾಕದೇ ಇದ್ರೂ ನಡೆಯುತ್ತೆ. ಇದು ರಂಜಕ ಮತ್ತು ಪೊಟ್ಯಾಷ್ 20 kg ರಂಜಕ, ಪೊಟ್ಯಾಷ್ ಒಂದು 60 kg ಬೇಕಾಗ್ತದೆ ಒಂದು ಹೆಕ್ಟರಿಗೆ. ಬಿತ್ತನೆ ಮಾಡೋದು ಯಾವಾಗ ಅಂದರೆ ಬಿತ್ತನೆ ಮೊದಲು ಪ್ರತಿ ಕೆಜಿಗೆ ಬೀಜವನ್ನು ಒಂದು 3 ಗ್ರಾಮ್ ಮ್ಯಾಂಗೋ ಜಬ್ಬಲ್ಲಿ, ಅಂದರೆ ಇದು ಫಂಗಸ್ ಅಟ್ಯಾಕ್ ಆಗಬಾರ್ದು ಅಂಥೇಳಿ 3 ಗ್ರಾಮ್ ಇದರಲ್ಲಿ ಮ್ಯಾಂಗೋ ಜಬ್ಬಲ್ಲಿ ಇದನ್ನು ಅದ್ದಿ ತೆಗಿಬೇಕು. ಅಥವಾ ಬೀಜಗಳನ್ನು ನೇರವಾಗಿ ಚೆಲ್ಲಿ ಅಥವಾ ಸಾಲಿನಲ್ಲಿ ಬಿತ್ತನೆ ಮಾಡ್ಬೋದು. ಇದು ಮಳೆಯಾಧಾರಿತ ಬೆಳೆಯಾಗಿರೋದ್ರಿಂದ ಬಿತ್ತನೆಗೆ ಮಳೆ ತುಂಬ ಅವಶ್ಯಕತೆ ಆಗಿರುತ್ತೆ. ಮಳೆ ಬಿದ್ದ ನಂತರ ಭೂಮಿನ ಹದ ಮಾಡಿ ಕೊಟ್ಟಿಗೆ ಗೊಬ್ಬರ ಹಾಕಿ ಮಣ್ಣಿನಲ್ಲಿ ಚೆನ್ನಾಗಿ ಬೆರೆಸಿ ಒಂದು 30 ಸೆಂಟಿಮೀಟ್ರ್ ಅಂತರದಲ್ಲಿ ಇದನ್ನು ಸಾಲುಗಳಲ್ಲಿ ಬಿತ್ತನೆ ಮಾಡಿ ನಂತರ ಗಿಡದಿಂದ ಗಿಡಕ್ಕೆ ಒಂದು 10 ಸೆಂಟಿಮೀಟ್ರ್ ಅಂತರದಲ್ಲಿ ಇದನ್ನು ಬೆಳಿಬೋದಾಗಿದೆ. ಇನ್ನು ಇದಕ್ಕೆ ಕೀಟಗಳೇನಾದರೂ ಬರ್ತಾವ? ಹೌದು, ಇದಕ್ಕೆ ಕೀಟಗಳು ಕಾಂಡ ಕೊರೆಯುವಂಥ ಹುಳ ಬರುತ್ತೆ. ಅದಕ್ಕೆ ನಾವು ಕಾರ್ಬನ್ ಡೈಸಲ್ಫೈಡ್ ಅಥವಾ ಕ್ಲೋರೋಫೈರಿಫಾಸ್ ಹಾಕ್ಕೊಂಡ್ರೂ ಆಯಿತು. ನುಸಿ ಬರ್ಬೋದು, ನುಸಿ ಕೂಡ ಡೈಕೋಫೋಲ್ ಅಥವಾ ಯಾವುದೋ ಸಿಸ್ಟಮಿಕ್ ಕೆಮಿಕಲನ್ನು ಸಿಂಪರಣೆ ಮಾಡಿದರೂ ಆಯಿತು. ಕೆಲವೊಂದು ರೋಗಗಳು ಬರ್ತವೆ. ಯಾವುದು ಅಂದರೆ ಬೀಜ ಕೊಳೆಯುವಂಥ ರೋಗ ಬರ್ತದೆ. ಬೀಜ ಕೊಳೆಯುವಂಥ ರೋಗ ಬಂತು ಅಂತ ಹೇಳಿದರೆ ನಾವು ಮ್ಯಾಂಗೋ ಜಬ್ ಅಥವಾ ಕ್ಯಾಪ್ಟನ್ನಿಂದ ಟ್ರೀಟ್ಮೆಂಟ್ ಮಾಡಿದ್ದೇ ಆದಲ್ಲಿ ಬೀಜ ಕೊಳೆಯುವಂಥ ರೋಗಗಳನ್ನು ಕೂಡ ನಾವು ತಡಿಬೋದಾಗಿದೆ. ಮತ್ತು ಇನ್ನು ಸಸಿಗೆ ಮಾರಿ ರೋಗ ಅಂತ ಕೂಡ ಬರ್ತದೆ. ಅಂದರೆ ಏನಾಗುತ್ತೆ, ಸಸಿಗಳು ಬುಡಭಾಗದಲ್ಲಿ ಕಪ್ಪನೆ ಭಾಗ ಕಾಣಿಸ್ಕೊಳ್ತದೆ, ಆಮೇಲೆ ಕಾಂಡ ಮೃದುವಾಗ್ತದೆ, ನಂತರ ಗಿಡಗಳು ಕುಸಿದು ನೆಲಕ್ಕೆ ಬೀಳ್ತವೆ. ಹೀಗಾಗಬಾರ್ದು. ಅಥವಾ ಎಲೆ ಮಾರಿ ರೋಗ, ಸಸಿ ಮಾರಿ ರೋಗ ಅಂತ ಹೇಳಿದರೆ ಕಪ್ಪಗಾಗಿ ಒಣಗಿ ನೆಲಕ್ಕೆ ಬೀಳುವಂಥ ಒಂದು ಸಂದರ್ಭ. ಅಂಥದ್ರ ಆಗಬಾರ್ದು ಅಂತ ಹೇಳಿದರೆ 30 ದಿನದ ಬೆಳೆ ಏನಿರ್ತದೆ ಅದಕ್ಕೆ ಮ್ಯಾಂಗೋ ಜಬ್ಬನ್ನು ಪ್ರತಿ ಲೀಟ್ರ್ ನೀರಿನಲ್ಲಿ ಬೆರೆಸಿ ಇದಕ್ಕೆ ಸಿಂಪರಣೆ ಮಾಡೋದು ತುಂಬ ಒಳ್ಳೆಯದು. 15 ದಿನಗಳ ಅಂತರದಲ್ಲಿ ಮತ್ತೆ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಆಮೇಲೆ ಕೊಯ್ಲು ಮತ್ತು ಇಳುವರಿ. ಇದು ಕೊಯ್ಲು ಮತ್ತು ಇಳುವರಿ ಹೇಗಿರ್ತದೆ ಅಂದರೆ ಕೊಯ್ಲು ಜನವರಿ ತಿಂಗಳಿನಲ್ಲಿ ಪ್ರಾರಂಭ ಆಗಿ ಮಾರ್ಚ್ ತಿಂಗಳವರೆಗೂ ಮಾಡ್ಬೋದು ನಾವು. ಬಿತ್ತನೆ ಮಾಡಿದ 150ರಿಂದ 170 ದಿನಗಳ ನಂತರ ಬೆಳೆಯು ಕೊಯ್ಲಿಗೆ ಬರ್ತದೆ. ಎಲೆ ಮತ್ತು ಹಣ್ಣುಗಳನ್ನು ಒಣಗಿಸೋದರಿಂದ ನಾವು ಲಾಭವನ್ನು ಪಡಿಬೋದು. ಇಡೀ ಗಿಡವನ್ನು ಬೇರು ಸಹಿತ ಕಿತ್ತು ಬೇರು ಮತ್ತು ಹಣ್ಣುಗಳನ್ನು ಬೇರ್ಪಡಿಸಿ ಒಣಗಿಸಬೇಕು. ಪ್ರತಿ ಹೆಕ್ಟರಿಗೆ ಸರಾಸರಿ 400ರಿಂದ 500 kg ಬೇರು ಬರ್ತದೆ, ಒಂದು 50 kg ಬೀಜ ಬರ್ತದೆ. ಪ್ರತಿಯೊಂದು ಕೂಡ ಇದರಲ್ಲಿ ಲಾಭವೇ ಅಂತ ಹೇಳ್ಬೋದು. ಬೀಜದ ಸಲುವಾಗಿ ಹಣ್ಣುಗಳನ್ನ ಒಣಗುವವರೆಗೂ ಕಾಯಬೇಕಾಗ್ತದೆ. ಒಣಗಿದಂತಹ ಏನು ಹಣ್ಣುಗಳಿರ್ತವೆ ಅದೇ ತುಂಬ ಹೆಲ್ಪ್ ಆಗ್ತದೆ ಅಂತ. ನಮ್ಮ ಒಂದು ಗ್ರಂಥಗಳಲ್ಲಿ ಆಯುರ್ವೇದಿಕಲ್ಲಿ ಅಶ್ವಗಂಧವನ್ನು ಏನಂತ ಹೇಳ್ತಾರೆ ಅಂದರೆ ಚರಕ ಸಂಹಿತೆಯಲ್ಲಿ, ಅಂದರೆ ಒಂದು 4000ರಿಂದ 6000 ಹಿಂದಿನ ನಮ್ಮ ಒಂದು ಕಲ್ಚರ್ ಇದೆಯಲ್ವ, ಅಲ್ಲಿ ಬಲ್ಯ ಹರ್ಬ್ ದಟ್ ಗಿವ್ಸ್ ಸ್ಟ್ರೆಂತ್ ಅಂಥೇಳಿ, ರಸಾಯನ ಅಂಥೇಳಿ, ಅಂದರೆ ಇದನ್ನು
ಜಸ್ಟ್ ಮನೇಲಿ ಇಟ್ಕೊಂಡ್ರೆ ಸಾಕು ಫರ್ಟಿಲಿಟಿ ಇಶ್ಯೂಸು ಇಂಪ್ರೂವ್ ಆಗ್ತದೆ ಅಂತಕ್ಕಂಥದ್ದು ಒಂದನ್ನು ನಮಗೆ ನಮ್ಮ ಆಯುರ್ವೇದಿಕ್‌ದಲ್ಲಿ ಸಿಕ್ಕಿದೆ. ವೇದಗಳಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಇನ್ಕ್ರೀಸ್ ದ ಸ್ಟೆಮಿನಾ ಅಂದರೆ ಎಂಡ್ಯೂರೆನ್ಸ್ ಅಂದರೆ ಪುರುಷರಲ್ಲಿ ಪುರುಷತ್ವದ ಎಲ್ಲ ತತ್ವ ಬರಲಿಕ್ಕೆ ಅಶ್ವಗಂಧದಲ್ಲಿ ಸಾಕಷ್ಟು ಕೆಪಾಸಿಟಿ ಇದೆ ಅಥವಾ ಸಾಕಷ್ಟು ಅಂಶಗಳಿದ್ದು ಅದನ್ನು ಬಳಸ್ಕೊಳ್ಬೇಕು. ಫೆಟಿಗ್ ಆಗಲ್ಲ, ಸ್ಟ್ರೆಸ್ ಆಗಲ್ಲ, ಆಮೇಲೆ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆಗಲ್ಲ, ಮೆಮೊರಿ ಪವರ್ ಇಂಪ್ರೂವ್ ಆಗ್ತದೆ, ಎನರ್ಜಿ ತುಂಬ ಇದು ಆಗ್ತದೆ, ಇನ್ಫ್ಲಮೇಷನ್ ಕಡಿಮೆ ಆಗ್ತದೆ, ಎಲುಬಿನ ಸಂಬಂಧಿಸಿದ ರೋಗಗಳು ಹೋಗ್ತವೆ, ಕ್ಯಾನ್ಸರು, ಟ್ಯೂಮರ್‌ಗಳು ಮಾಯವಾಗ್ತದೆ. ಅಥ್ಲೆಟಿಕ್ಕಿಗೆ ಇದು ತುಂಬ ಒಳ್ಳೆಯದು. ಇದನ್ನು ತೊಗೊಂತು ಅಂತ ಹೇಳಿದರೆ ಅಥ್ಲೆಟಿಕ್ಸ್‌ನಲ್ಲಿ ಅಂದರೆ ಓಟ, ಆಟ ಅಂಥದ್ರಲ್ಲಿ ತುಂಬ ಚೆನ್ನಾಗಿ ಮಾಡ್ಬೋದು. CNS ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೆದುಳು ತುಂಬ ಚೆನ್ನಾಗಿ ವರ್ಕ್ ಮಾಡ್ತದೆ. ಟೆಸ್ಟೋಸ್ಟಿರಾನ್ ಬರ್ತದೆ. ಶುಗರ್ ಕಡಿಮೆ ಆಗ್ತದೆ. ರಾತ್ರಿ ನಿದ್ದೆ ಚೆನ್ನಾಗಿ ಬರ್ತದೆ. ಇವೆಲ್ಲ ಬೆನಿಫಿಟ್ ಇರತಕ್ಕಂತಹ ಇದನ್ನು ಅಶ್ವಗಂಧವನ್ನು ನಾವು ಯಾವ ರೀತಿ ಬಳಸ್ಕೋತೀವಿ ಅನ್ನೋದೇ ಒಂದು ಕ್ವೆಷನ್ ಮಾರ್ಕ್. ನಾವು ಚೆನ್ನಾಗಿ ಅದನ್ನು ಬಳದು ಅದ್ರ ಬಗ್ಗೆ ತಿಳುವಳಿಕೆ ತೆಕ್ಕೊಂಡು ಚೆನ್ನಾಗಿ ಬಳಸಿದ್ರೆ ಆ್ಯಂಟಿ ಏಜಿಂಗ್ ಕೂಡ ಇದು ಅಂದರೆ ನಮ್ಮ ಚಿರಯೌವನವನ್ನು ಇರಿಸುತ್ತೆ. ಈ ಎಲ್ಲ ಅಂಶಗಳಿರೋದನ್ನು ನಾವು ಚೆನ್ನಾಗಿ ಬಳಸ್ತು ಅಂತ ಹೇಳಿದರೆ ನಮ್ಮ ಆರೋಗ್ಯ ಸುಧಾರಿಸೋದಲ್ದೇ ನಾವು ಇದ್ರ ಬಗ್ಗೆ ಒಂದು ಒಳ್ಳೆಯ ಲಾಭವನ್ನು ಕೂಡ ಪಡಿಬೋದು ಅಂಥೇಳಿ ನೋಡಿ ಇಲ್ಲಿ ಸೂಕ್ಷ್ಮವಾಗಿ ಹೇಳಬೇಕು ಅಂತ ಹೇಳಿದರೆ ಇದು ತುಂಬ ಒಂದು ಅವಶ್ಯಕವಾದಂತಹ ಬೆಳೆ ಅಂತ ಹೇಳ್ಬೋದು. ಆದರೆ ಇದು ಬಲ್ಲವರೇ ಬಲ್ಲರು ಇದರ ಇದು ಕೆಪಾಸಿಟಿಯನ್ನು ಅಂತಕ್ಕಂಥದ್ದನ್ನು ಹೇಳ್ತಾ ನೋಡಿ ಅದರ ಜೊತೆಗೆ ಬಿಳಿ ಮೂಸಲಿ ಅಂಥೇಳಿ ಬೇರೆ ಬೇರೆ ಶತಾವರಿ ಅಂತಕ್ಕಂಥದ್ದು ಈ ಥರ ಬೇರೆ ಬೇರೆ ಇದ್ದಾವೆ. ಅವನು ಕೂಡ ಅದರ ಜೊತೆಗೆ ಒಟ್ಟಾರೆಯಾಗಿ ನಾವು ಇವತ್ತಿನ ದಿನ ಬಳಸ್ಬಹುದಾಗಿದೆ ಅಂತಕ್ಕಂಥದ್ದು. ಇಷ್ಟು ಹೇಳಿ ಅಶ್ವಗಂಧದ ಬಗ್ಗೆ ನಾನು ಮಾತನ್ನು ಮುಗಿಸ್ತೇನೆ. ಈಗ ನಾವು ಇವತ್ತಿನ ಟ್ಯಾಗ್ಲೈನಿಗೆ ಬರೋಣ. ಪಶ್ಚಿಮ ಪದ್ಮಾಸನದಲ್ಲಿ ಉಳಿದಿರ್ದು ನಿಟ್ಟೆಲುವ ನೆಟ್ಟನೆ ಮಾಡಿ ಅಧೋಮುಖ ಕಮಲವ ಬಲಿದು ಊರ್ಧ್ವಮುಖವ ಮಾಡಿ ಇಂದ್ರಿಯಗಳನ್ನು ಏಕಮುಖವ ಮಾಡಿ ಚಂದ್ರ ಸೂರ್ಯರನ್ನೊಂದೇ ಠಾವಿನಲ್ಲಿರಿಸಿ ಅತ್ಯುತ್ತ ಮಿಸುಕದೆ ನಡುನೀರ ಜ್ಯೋತಿಯ ದೃಢವಾಗಿ ಹಿಡಿದು ಪರಮಾನಂದದ ಮಠದೊಳಗೆ ಪ್ರಾಣಲಿಂಗಾರ್ಚನೆಯ ಮಾಡುವ ಮಹಾಮಹಿಮರ ತೋರಿ ಬದುಕಿಸಾ ಕೂಡಲ ಸಂಗಮ ದೇವ ಅಂತೇಳಿ ಚನ್ನಮಲ್ಲಿಕಾರ್ಜುನವರು ಬರೆದಂತಹದ್ದು. ಬಸವಣ್ಣವರು ಕೂಡಲ ಸಂಗಮಕ್ಕೆ ಹೇಳ್ತಾರೆ, ಯಾರು ಫೋಕಸ್ಡ್ ಇದ್ದಾರೆ ಅಂದರೆ ಮನಸ್ಸಿನ ಆಂತರಿಕವಾದಂತಹ ಶಾಂತಿಯನ್ನು ಕಂಡುಕೊಂಡವರಿದ್ದಾರೆ ಅಂಥವರನ್ನು ನನ್ನ ಜೀವನದಲ್ಲಿ ಪದೇ ಪದೇ ತೆಕ್ಕೊಂಡು ಬಾ, ನಾನು ಅವರಂತೆ ಆಗೋಕ್ಕೆ ಇಷ್ಟಪಡ್ತೀನಿ, ನನಗೆ ಶರಣರನ್ನು ತೋರಿಸು, ಅವರಂತೆ ನಾನು ಆಗಬೇಕು, ಅವ್ರಿಗೆ ಯಾವ ರೀತಿ ಇರಬೇಕು, ಯಾವ ರೀತಿ ಬಟ್ಟೆನ ತೊಗೋಬೇಕು, ಯಾವ ರೀತಿ ಅವರು ಧ್ಯಾನವನ್ನು ಮಾಡಬೇಕು, ಯಾವ ರೀತಿ ಚಿತ್ತವನ್ನು ಇಟ್ಕೊಳ್ಬೇಕು, ಪ್ರತಿಯೊಂದರಲ್ಲಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತಾ ಇದ್ದಾರೆ. ಅದರಿಂದ ನಾವು ಏನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ಕೇವಲ ಹೊರ ಜಗತ್ತಿಗಾಗಿ ನಾವೇನು ಇವತ್ತಿನ ಬದುಕ್ತಾ ಇದ್ದೀವಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಒಳ ಜಗತ್ತು ಕೂಡ ಒಂದಿದೆ. ಮನಸ್ಸಿಗೂ ಒಂದು ಶಾಂತಿ ಅಂತ ಬೇಕು. ಮನಸ್ಸು ಶಾಂತಿ ಬೇಕು ಅಂತ ಹೇಳಿದರೆ ಮೆಡಿಟೇಷನ್ ಇರ್ಬೋದು, ಇನ್ನಿತರೆ ಯಾವುದೇ ಅಂಶಗಳನ್ನು ನಮ್ಮದಾಗಿಸ್ಕೊಂಡು ನಾವು ಉನ್ನತ ಮಟ್ಟದಲ್ಲಿ ಆತ್ಮವನ್ನು ಶಾಂತಗೊಳಿಸೋದ್ರಲ್ಲಿ ನಾವು ಕೆಲಸವನ್ನು ಮಾಡೋಣ. ನಮ್ಮ ವ್ಯಕ್ತಿತ್ವವನ್ನು ಎತ್ತರಕ್ಕೆ ಏರಿಸ್ಕೊಳ್ಳೋಣ, ಖುಷಿಯಾಗಿರೋಣ, ನಗ್ನಗ್ತಾ ಇರೋಣ ಅಂತ ತಿಳಿಸ್ತಾ ಸರ್ವೇ ಜನ ಸುಖಿನೋ ಭವಂತು.